ಸಂತೋಷ್ ಸರ್. ನಮಸ್ಕಾರ, ನಾನು ಸಂತೋಷ್, ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತು ನಾವು 3ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನ ಗಾಂಧಿ ಭವನದಲ್ಲಿ ನಮ್ಮ ಎಲ್ಲ ಆತ್ಮೀಯ ಪದಾಧಿಕಾರಿಗಳೊಂದಿಗೆ, ನಮ್ಮ ರಾಷ್ಟ್ರೀಯ ತಂಡದೊಂದಿಗೆ ಮತ್ತೆ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ತಂಡದ ಪದಾಧಿಕಾರಿಗಳೊಂದಿಗೆ ಇವತ್ತು ಅದ್ದೂರಿಯಾಗಿ ಬಹಳ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರಾಜ್ಯದ ಮೂಲ ಮೂಲೆಯಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ನನಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಕೂಡ ಮಾನವ ಹಕ್ಕುಗಳು ಸಿಗಬೇಕು, ಅದಕ್ಕೆ ನಮ್ಮ ಪ್ರತಿ ಪದಾಧಿಕಾರಿಗಳ ಒಂದು ಸಮಯವನ್ನು ನಿಗದಿ ಮಾಡಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇರ್ತೀವಿ. ಯಾವುದೇ ಅಪೇಕ್ಷೆಗಳಿಲ್ಲದೆ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದು ನಾವು ಯಶಸ್ವಿಯಾಗಿ ತಂಡವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರ್ತೀವಿ. ಸೊ ಇದಕ್ಕೆ ಈ ಒಂದು ವಿಚಾರವಾಗಿ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನನ್ನ ಎಲ್ಲ ಆತ್ಮೀಯ ಈ ಪದಾಧಿಕಾರಿಗಳೇನಿದ್ದಾರೆ ಇವರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ ಇಷ್ಟಪಡ್ತೀನಿ. ನೋಡಿ, ಈಗಾಗಲೇ ನಮಗೆ ಗಮನಕ್ಕೆ ಬಂದಂತ ಸುಮಾರು 3 ವರ್ಷಗಳ ಕಾಲ ನಾವು ಸತತವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ವಿಚಾರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ಅಫಿಷಿಯಲಿ ಮಾಡ್ತಾ ಇರ್ತಕ್ಕಂಥದ್ದು, ಯಾವುದೇ ಹೋರಾಟಗಳು, ಬೀದಿಗಿಳಿದು ಧರಣಿಗಳು ಮಾಡ್ತಾ ಇಲ್ಲ. ಅಫಿಷಿಯಲಿ ಅದನ್ನ ಹೈಯರ್ ಅಥಾರಿಟಿಗೆ ತಲುಪಿಸಬೇಕಾದಂಥದ್ದು. ಇವತ್ತೇನಾಗ್ಬಿಟ್ಟಿದೆ ಅಂತಂದ್ರೆ ವಿಚಾರಗಳು ಗೊತ್ತಾಗ್ತಾ ಇಲ್ಲ. ಈಗ ಅಧಿಕಾರಿಗಳಿಗೆ ಆಗಲಿ ಅಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಆ ವಿಚಾರವನ್ನ ಅಧಿಕಾರಿಗಳಿಗೆ ನಾವು ಬರವಣಿಗೆ ಮುಖಾಂತರ ತಲುಪಿಸ್ತಕ್ಕಂಥದ್ದು, ಸಮಸ್ಯೆಯನ್ನ ಒಂದು ಅವರಿಗೆ ತಿಳಿಸ್ತಕ್ಕಂಥದ್ದು, ಅದ್ರ ಮುಖಾಂತರ ಪರಿಹಾರ ಕೊಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜ್ಯಾದ್ಯಂತ ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಜಗನ್ ಅವರು ಈ ಕಾರ್ಯಕ್ರಮನ ಇನ್ವೈಟ್ ಮಾಡಿದ್ರು. ಸೊ ಹಂಗಾಗಿ ಬಂದೇ ಇದಕ್ಕೆ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಭಾಳ ಚೆನ್ನಾಗಿ ಕಾರ್ಯಕ್ರಮ 3ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಹಾಗಾಗಿ ಇದೇ ರೀತಿ ಭಾಳ ವಿಚಾರಗಳು ಚರ್ಚೆ ಆಯಿತು. ಒಂದ್ಸಲ ಹಕ್ಕೊಂಡಲ್ಲಿ ಏನು ಯಾವ ರೀತಿ ಇರ್ತದೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಹಕ್ಕುಗಳ ಜನರಿಗೆ ಕೊಟ್ಟರು ಅನ್ನೋದೊಂದು ಮೆಸೇಜ್ ಇದೆ. ಆ ಮೆಸೇಜ್ ಹಕ್ಕನ್ನು ಇದೇ ರೀತಿ ಬೆಳೆಸ್ಕೊಳ್ತಾ ಹೋದರೆ ಇಂದಿನ ಪೀಳಿಗೆಗಳಿಗೆ ಭಾಳ ಅನುಕೂಲ ಆಗ್ತದೆ. ಹಾಗಾಗಿ ಅದನ್ನು ಮುಂದಿನ ಯಾವ ರೀತಿ ಬೆಳೆಸ್ಕೊಳ್ಬೇಕಂತ ಮುಂದಿನ ಪೀಳಿಗೆಗಳನ್ನು ಬೆಳೆಸ್ಕೊಳ್ತಾರೆ. ದೇವೇಗೌಡ ಸಾಹೇಬರು ಹಾಗೂ ಕುಮಾರಣ್ಣವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರದ ಮಂತ್ರಿಗಳು ಈಗ ನಾಳೆ 14ನೇ ತಾರೀಕಿನ ದಿವಸ ಅವರ ಹುಟ್ಟುಹಬ್ಬ ಶುಭಾಶಯಗಳು. ಭಗವಂತ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಭಗವಂತ ಒಳ್ಳೇದು ಮಾಡಲಿ. 2028-29ಕ್ಕೆ ಮತ್ತೊಮ್ಮೆ ಅವರು 3ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ಒಂದು ಆಶಿಸ್ತೀನಿ, ಭಗವಂತ ಒಳ್ಳೇದು ಮಾಡೇ ಮಾಡ್ತೀನಿ. 3ನೇ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗಿ ಆಗ್ತಾರೆ. ನಾನು ವಿದ್ಯಾರ್ಥಿಗಳಿಂದ ಇವತ್ತು ರಾಜ್ಯ ಮಟ್ಟಕ್ಕೆ ವಿದ್ಯಾರ್ಥಿಗಳಿಂದ ಬೆಂಗಳೂರು ನಗರದಲ್ಲಿ ಹೋರಾಟ ಮಾಡಿದ್ವಿ. ಸಾಕಷ್ಟು ಹೋರಾಟ ಮಾಡಿದ್ವಿ. ಬೆಂಗಳೂರು ನಗರ ಅಧ್ಯಕ್ಷ ಆಗಿದೆ, ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಆಗಿದೆ, ರಾಜ್ಯ ಮಾಪದ ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸಿದ್ದೆ, ಬೆಂಗಳೂರು ಮಾಪದ ಅಧ್ಯಕ್ಷ ಆಗಿ ಮಾಡಿದ್ದೇನೆ. ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ಈಗಾಗಲೇ 25 ವರ್ಷದ ಸತತವಾಗಿ ಜನತಾದಳದಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವಕಾಶ ಇದ್ದಾಗ ನಾನು ಎಲ್ಲನೂ ಯಾವುದಾದ್ರೂ ಕ್ಷೇತ್ರದಲ್ಲಿ MLA-ಗಾಗಿ ನಾನು ಒಬ್ಬ ಆಸ್ಪರೆಂಟ್ ಆಗಿದ್ದೀನಿ. ಮುಂದೆ ಬ್ಯಾಡ್ರಾಂಪುರದ ಒಂದು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತೇಳಿ ಭಾಳ ಹೋರಾಟ ಮಾಡಿದ್ವಿ. ಹಾಗಾಗಿ ಕೆಲವು ಕಾರಣಾಂತರಗಳಿಂದ ಬೇರೆಯವ್ರಿಗೆ ಪರಿಸ್ಥಿತಿಗಳಾಯಿತು. ಮುಂದಿನ ದಿನಗಳಲ್ಲಿ ಎಲ್ಲರೂ ಬೆಂಗಳೂರು ನಗರ ಸುತ್ತಮುತ್ತಲೂ ಎಲ್ಲರೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತೇಳಿ ಭರವಸೆ ಅಂತ ನಾವು ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಸಂಸ್ಥೆಯಾದಂತಹ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಅಂತ ಇದನ್ನ ನಾವು ಕಳೆದ 3 ವರ್ಷಗಳಿಂದ ಸತತವಾಗಿ ಹೊಂದಿರುವ ವ್ಯಕ್ತಿಗಳಿಗೆ, ಸಮಾಜದ ಒಂದು ಕಟ್ಟೆಕಡ ವ್ಯಕ್ತಿಗೆ ಏನೋ ಒಂದು ನ್ಯಾಯ ಸಿಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ನಾವು ಒಂದು 20 ಜಿಲ್ಲೆನಲ್ಲಿ ಈ ಸಂಸ್ಥೆನ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದೀವಿ. ಹಾಗೆ ಇದು ನಮ್ಮ ಒಂದು ಬಾಲಕಾರ್ಮಿಕ ಪದ್ಧತಿ ಆಗಿರ್ಬೋದು, ಹಾಗೆ ಒಂದು ಭಿಕ್ಷಾಟನೆ ಆಗಿರ್ಬೋದು, ಬಾಲ್ಯ ವಿವಾಹ ನಿಷೇಧ ಆಗಿರ್ಬೋದು, ಒಂದು ಇಲ್ಲಿಗಲ್ ಮೈನಿಂಗ್ ಅಂತದಾಗಿರ್ಬೋದು, ಇಂಥವನ್ನೆಲ್ಲ ನಾವು ತುಂಬ ಮಾಡಿ ಸಾಕಷ್ಟು ಮುಚ್ಚಿಸಿದ್ದೀವಿ. ಹಾಗೆ ಒಂದು ಸಮಾಜದಲ್ಲಿ ಒಂದು ಯಾರಿಗೆ ಒಂದು ಶೋಷಣೆ ಆಗ್ತಾ ಇದೆ, ಎಲ್ಲಿ ಶೋಷಣೆ ಆಗ್ತಾ ಇದೆ ಅಂತ ನೋಡೋದು. ಯಾವುದೇ ಒಂದು ವ್ಯಕ್ತಿಗೆ ಮಾನವ ಹಕ್ಕುಗಳು ಉಲ್ಲಂಘನೆ ಅಲ್ಲೇ ಆಗೋದು, ಅವ್ರ ಹಕ್ಕುಗಳು ಇದೆಯೋ ಇಲ್ವೋ ಅಂತ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಉಲ್ಲಂಘನೆ ಆಗಿರ್ತದೆ. ನಾವು ಅಂಥದ್ದನ್ನ ಆಗಿರ್ಬೋದು, ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೂ ಮಾತಾಡೋಂಥದ್ದಾಗಿರ್ಬೋದು, ಇಂಥ ಹಲವಾರು ಒಂದು ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಹಾಗೆ 3ನೇ ವರ್ಷದ ಒಂದು ಕಾರ್ಯಕ್ರಮನ ಇಂದು ಮಾಡ್ತಾ ಇದ್ದೀವಿ. ಇಲ್ಲಿಗೂ ನಾವು ಕೆಲವಾರು ಜಿಲ್ಲೆಗಳಲ್ಲಿ ಬೆಳಗಾವಿಯಲ್ಲಿ
ರಿಟೈರ್ಮೆಂಟ್ ಜಡ್ಜ್ ಅಂತ ಅವರು ಬಂದಿರು. ಅದರಿಂದ ನಮ್ಮ ಅಡ್ವೊಕೇಟ್ ಸಂಘದ ಅಧ್ಯಕ್ಷರಾದಂಥ ಅವರು ಕೂಡ ಬಂದರು. ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು ಬಂದಿದ್ದರು. ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನಿಂದ ಬಂದಿದ್ದೀನಿ. ಯಾಕೆ ನಾವು ಇಲ್ಲಿ ಒಟ್ಟಾಗಿ ಸೇರಿದ್ದೀವಿ ಅನ್ನುವಂಥ ವಿಚಾರಗಳು ನಮ್ಮೆಲ್ಲರಿಗೂ ಗೊತ್ತಾಗಬೇಕು. ಮಾನವ ಹಕ್ಕುಗಳ ಆಯೋಗದಿಂದ ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ನಾವು ಅದ್ದೂರಿ ಆಚರಿಸ್ತಾ ಇದ್ದೀವಿ. ಪ್ರತಿಯೊಬ್ಬ ಈ ಭೂಮಿ ಮೇಲೆ ಇರುವ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಸ್ವತಂತ್ರ ಇದೆ. ಸ್ವತಂತ್ರವಾಗಿ ಜೀವಿಸಲು ನಾವು ಅದಕ್ಕೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಬಹಳಷ್ಟು ನಮ್ಮ ದೇಶದಲ್ಲಿ ನಮ್ಮ ಹೆಮ್ಮೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದಾರೆ. ಸಂವಿಧಾನದ ಮೂಲಭೂತಗಳಲ್ಲಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಒಂದು ಹಕ್ಕು ಮತ್ತು ಸ್ವತಂತ್ರ ಜೀವಿಸುವ ಬದುಕುವ ಶಕ್ತಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಬಹಳಷ್ಟು ವಿಷಯಗಳು ಈ ಮಾನವ ಹಕ್ಕುಗಳ ಈ ಒಂದು ಸಂಘಟನೆಯ 3ನೇ ವರ್ಷ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಈ ಉದ್ದೇಶ ಏನದಪ್ಪ ಅಂತಂದರೆ ಈ ಒಂದು ಸಂಘಟನೆಯಿಂದ ಪ್ರತಿಯೊಬ್ಬರ ಹಕ್ಕನ್ನು ಅವ್ರ ಹಕ್ಕನ್ನು ಏನು ನಾವು ತಿಳಿಸಿ ಹೇಳಿ ಆ ಹಕ್ಕನ್ನು ಅವ್ರು ಪಡ್ಕೋಬೇಕಂತ ಹೇಳಿ ಇವತ್ತು ಬಡವರಿರ್ಬೋದು, ಒಂದು ಜೋಪಡಿಯಲ್ಲಿ ಇರೋಂಥವ್ರು ಇರ್ಬೋದು, ಶ್ರೀಮಂತರು ಇರ್ಬೋದು, ಇವತ್ತು ಅಧಿಕಾರಿಗಳಿರ್ಬೋದು. ಪ್ರಕಾಶ್ ಬರಾವರ ಅಂತ ಹೇಳ್ಬಿಟ್ಟು ಬಿಜಾಪುರ ಜಿಲ್ಲೆ ಕಡೆಯ ನಮ್ಮ ರಾಜ್ಯದ ಇಂಡಿ ತಾಲೂಕಿನಿಂದ ಬಂದವರು, ಭೀಮಾ ತೀರದಿಂದ ಬಂದವರು. ಒಂದು ವಿಷಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೇವಪ್ಪ ಅಂದರೆ ಇವತ್ತು ಮಾನವ ಹಕ್ಕುಗಳ ಆಯೋಗದ ಸಮಿತಿಯ ಒಂದು 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ನಾವು ಯಾಕೆ ಬಂದೀವಿ ಅಂದರೆ ಇಡೀ ರಾಜ್ಯಾದ್ಯಂತ ಮಾನವನಿಗೆ ಸಿಗಬೇಕಿರ್ತ ಮಾನವೀಯ ಮೌಲ್ಯಗಳು ಇವತ್ತು ಸಿಗ್ತಾ ಇಲ್ಲ. ಯಾಕೆ ಸಿಗುತ್ತಾ ಇಲ್ಲ? ದೌರ್ಭಾಗ್ಯ ಏನವರು ಓದುತ್ತಾ ಇಲ್ಲೋ ಅವ್ರಿಗೆ ತಿಳಿತಲ್ಲೋ ಗೊತ್ತಿಲ್ಲ. ನಾವು ಇವತ್ತಿನ ದಿವಸ ಪ್ರತಿಯೊಬ್ಬ ಮಾನವನು ಕಡಿಕಟ್ಟ ಇದ್ದಂಥ ಶ್ರೀಮಂತ್ ಬಿರಾದರ್ ಬಾಳಸಂಗಿ ತಾಲೂಕು ಇಂಡಿ ಜಿಲ್ಲಾ ವಿಜಯಪುರದವರು. ನಾವು ರಾಷ್ಟ್ರೀಯ ಮಾನವ ಸಮಿತಿಯ ಕಾರ್ಯಕ್ರಮಕ್ಕೆ ನಾವು ಇಂಡಿ ತಾಲೂಕಿನಿಂದ ಬಂದಿರ್ತಾರೆ. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಎಲ್ಲರೂ ಕೂಡಿ ನಾವು 4-5 ಜನ ಕೂಡಿ ಬಂದು ಈ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮಕ್ಕೆ ಕೂಡಿ ನಂತರ ಈ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲೆಲ್ಲಿ ಆಗ್ತಪ್ಪ ಅಂತಂದ್ರೆ ಆಶೆ, ಆಮಿಷ, ದುಷ್ಟಗುಣಗಳು ಎಲ್ಲಿ ಮಾನವನ ಹುಲಿ ಬರ್ತದೆ ಅಲ್ಲಿ ಹಕ್ಕುಗಳು ಉಲ್ಲಂಘನೆ ಆಗ್ತವ. ಅಂಥವುಗಳನ್ನು ನಾವು ಎಲ್ಲರೂ ಕೂಡಿ ನಮ್ಮ ಇಂಡಿ ತಾಲೂಕದೊಳಗೆ ನಾವು ಎಲ್ಲಿ ಉಲ್ಲಂಘನೆ ಆಗ್ತವೆ ಅಲ್ಲಿ ನಾವು ಕೈಕಟ್ಟಿ ನಿಂತು ನಾವು ಉದ್ಧಾರ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ನೇತೃತ್ವದೊಳಗೆ ನಾನು ಹೇಳಲು ಬಯಸುತ್ತೇನೆ. ಅದನ್ನ ಮೈವಂಚಿಕೊಳ್ಳೋದು ಬಹಳ ಕಷ್ಟ. ಹಂಗಂತ ಹೇಳಿ ನಮ್ಮ ಹಕ್ಕುಗಳನ್ನು ನಾವು ಮರೆತುಕೊಂಡ್ರೆ ಹಂಗಿಲ್ಲ. ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್. ಅರ್ಥ ನಮಗೆ ಬೆಲೆ ಸಿಕ್ಕದ ಅರ್ಥ ಇಲ್ಲ ಅಂದ್ರೆ ಪೇಪರ್ನಾಗ ಹೊಡೆದು ಬಿಡ್ತಕ್ಕದು. ನಾನು ಉತ್ತರ ಕರ್ನಾಟಕನಾಗಿದ್ದರಿಂದ ಅಲ್ಲಿ ಉತ್ತರ ಕರ್ನಾಟಕದ ಒಂದು ಉದಾಹರಣೆ ಹೇಳ್ತೇನೆ. ನಮ್ಮಲ್ಲಿ ಹೆಣ್ಮಕ್ಳು ಒಲೆ ಮುಂದೆ ಕೂತ್ಕೊಂಡು ಪಟ 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 ಈಗ ರೊಟ್ಟಿ ಬಿಡಿತಿರ್ತಾರೆ. ಆ ಮಗ್ಳ ಇದ್ರೊಳಗ ಒಂದು ಸೀರೆ ಒಳಗೆ ಒಂದು ಜೋಕಾಲಿ ಹಾಕಿ ಮಗನ ಮಲಗಿಸಿರ್ತಾರೆ. ಅಲ್ಲೇ ಈ ಅಮ್ಮ ಎಲ್ಲಿವರೆ ರೊಟ್ಟಿ ಬಿಡಿತಾಳೆ ಅಂದ್ರ ಕಟ 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 ಬಿಡ್ತಿರ್ತಾಳ. ಮಗು ಅಳುವರೆಗೆ ಮಗು ಹೊತ್ತ ಕೊನೆಗೆ ಅವನಲ್ಲಿ ಎತ್ತಿಟ್ಟು ಮಗುಗೆ ಹಾಲು ಕುಡಿಸ್ತಾಳ. ಹಂಗೆ ಇಲ್ಲಿ ಸಹಿತ ನಾವು 10 ಪ್ರೊಟೆಸ್ಟ್ ಮಾಡಿದ್ರೆ ಮಾತ್ರ ನಮ್ಮ ಹಕ್ಕು ಸಿಗ್ತಾವ ಹೊರತು ನೀವು ಸುಮ್ಮಿದ್ರೆ ತಲೆ ಮೇಲೆ 100 ಕಾಳುಗಳು ಬರ್ತಾವ. ಆದ್ರೆ ನಮಗ್ ಗೊತ್ತಿರಬೇಕು. ನಮ್ಮ ತಿಪ್ಪೇಸ್ವಾಮಿ ಅವರು ಹೇಳಿದ್ರು, ಎಜುಕೇಶನ್ ಇಸ್ ಬಹಳ ಇಂಪಾರ್ಟೆಂಟ್ ಸರ್. ಎಜುಕೇಶನ್ ಅಂದ್ರೆ ವಿವೇಕಾನಂದ ಒಂದ್ ಕಡೆ ಮಾತಾಡ್ತಾನೆ, ನಾನು ಬಹಳ ಚರಿಷ್ ಮಾಡ್ತೀನಿ ಅಂದ್ರೆ ನಾಲೆಜ್ ಈಸ್ ಪವರ್. ವ್ಯಕ್ತಿಗೆ ಜ್ಞಾನ ಅನ್ನೋದು ದೊಡ್ಡ ಶಕ್ತಿ. ಎಂಥವ್ರನ್ನಾದ್ರೂ ಎದುರಿಸಬಹುದು. ನಾವೀಗ ನನ್ನ ವೃತ್ತಿ ಬರೋದ್ರಿಂದ ನಾನು ಈ ಜಡ್ಜ್ ಕೆಲಸ ಮಾಡಿ ವಕೀಲಿಕೆ ಮಾಡಕ್ಕೆ ಹತ್ತಿದ್ದೀನಿ. ಆ ಹಿಂದಿನ ಅನುಭವ ನನಗೆ ಅಸ್ತ್ರ ಇಲ್ಲ. ಈ ಉಳಿದ ವಕೀಲರು ಏನ್ ಮಾಡ್ತಾರೆ ಅಂದ್ರೆ 2 ಗಂಟೆ 3 ಗಂಟೆ ಜಡ್ಜರ್ ತಲೆ ಕಡಿಸಿಬಿಡ್ತಾರೆ.